ಇದು ಸಮುದ್ರದಲ್ಲಿರುವ ಅತ್ಯಂತ ಆಳವಾದ ಸ್ಥಳ. ಇಲ್ಲಿಯವರೆಗೆ ಈ ರೋಮಾಂಚಕ ಮತ್ತು ಭಯಾನಕ ಸ್ಥಳವನ್ನು ತಲುಪಲು ಕೇವಲ 3 ಜನರು ಯಶಸ್ವಿಯಾಗಿದ್ದಾರೆ. ಇಲ್ಲಿರುವ ಜೀವಿಗಳು ಮತ್ತೊಂದು ಗ್ರಹದಿಂದ ಬಂದಿರುವಂತೆ ಕಾಣ್ತವೆ. ಹಾಗಾದರೆ ಯಾವುದು ಈ ಸ್ಥಳ? ಈ ಸ್ಥಳದ ಹೆಸರು ಮರಿಯಾನಾ ಟ್ರೆಂಚ್. ಇದರ ಆಳ ಸುಮಾರು 11 ಕಿಲೋಮೀಟರ್ ಆಗಿದೆ. ಹಾಗಾದರೆ ಮರಿಯಾನಾ ಟ್ರೆಂಚ್ ಎಲ್ಲಿದೆ? ಮರಿಯಾನಾ ಟ್ರೆಂಚ್ ಪಶ್ಚಿಮದ ಪೆಸಿಫಿಕ್ ಮಹಾಸಾಗರದಲ್ಲಿ ಮರಿಯಾನಾ ದ್ವೀಪಗಳ ಪೂರ್ವ ದಿಕ್ಕಿನಲ್ಲಿದೆ. ಇದು ಫಿಲಿಪೀನ್ಸ್ನಿಂದ 2200 ಕಿಲೋಮೀಟರ್ ದೂರದಲ್ಲಿದೆ. ಪಪುವಾ ನ್ಯೂ ಗಿನಿಯಾದಿಂದ 1500 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ನಮ್ಮ ನೆಚ್ಚಿನ ಬೆಂಗಳೂರು ನಗರದಿಂದ 7000 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದರೆ ಮರಿಯಾನಾ ಟ್ರೆಂಚ್ ಅನ್ನು ಕಂಡುಹಿಡಿದವರು ಯಾರು? ಜನವರಿ 23, 1960ನೇ ಇಸ್ವಿಯಲ್ಲಿ ಮರಿಯಾನಾ ಟ್ರೆಂಚ್ ಅನ್ನು ಜಾಕ್ವೆಸ್ ಪಿಕಾರ್ಡ್ ಮತ್ತು ಡಾನ್ ವಾಲ್ಶ್ ಮೊದಲು ತಲುಪಿದ್ದರು. 1960ರಲ್ಲಿ ನಮ್ಮ ಭಾರತದ ಎಷ್ಟೊಂದು ಊರುಗಳಲ್ಲಿ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಇರಲಿಲ್ಲ. ಆವಾಗ ಅಂತಹ ತಂತ್ರಜ್ಞಾನನೂ ಇರಲಿಲ್ಲ. ಆದರೂ ಅವರು ಹೇಗೋ ಕಷ್ಟಪಟ್ಟು ಅಲ್ಲಿಗೆ ಪುಟ್ಟದಾದ ಒಂದು ಸಬ್ಮೆರಿನ್ನಲ್ಲಿ ಹೋಗಿ ಬಂದಿದ್ದರು. ನಿಮಗೆ ಅದರ ಆಳ ಗೊತ್ತಾಗಬೇಕಂದ್ರೆ ನೀವು 5 kg ತೂಕದ ಕಲ್ಲನ್ನು ಸಮುದ್ರಕ್ಕೆ ಎಸೆದರೆ ಅದು ಸಮುದ್ರದ ಆಳವನ್ನು ತಲುಪಲು ಸುಮಾರು 2 ಗಂಟೆ 20 ನಿಮಿಷಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಅದು ಎಷ್ಟು ಆಳವಾಗಿದೆ ಎಂದು ನಿಮಗೆ ಈಗ ಅರ್ಥ ಆಗಿದೆ ಎಂದು ಅಂದ್ಕೊಳ್ತೇನೆ. ಇನ್ನೊಂದು ಉದಾಹರಣೆ, ಮೌಂಟ್ ಎವರೆಸ್ಟ್ ಅನ್ನು ಮರಿಯಾನಾ ಕಂದಕಕ್ಕೆ ಇಳಿಸಿದ್ರೆ ಅದು ನಿಜ ಜೀವನದಲ್ಲಿ ಆಗಲ್ಲ ಬಿಡಿ, ಆದರೆ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಮೌಂಟ್ ಎವರೆಸ್ಟ್ ಅನ್ನು ಮರಿಯಾನಾ ಕಂದಕಕ್ಕೆ ಇಳಿಸಿದ್ರೆ ಅದರ ಶಿಖರವು ಇನ್ನೂ 1.5 ಕಿಲೋಮೀಟರ್ ನೀರಿನ ಅಡಿಯಲ್ಲಿರುತ್ತದೆ. ಮರಿಯಾನಾ ಟ್ರೆಂಚ್ ಎಷ್ಟು ಆಳವಾಗಿದೆ ಎಂದು ಈಗ ನೀವು ಊಹಿಸಬಹುದು. ಕೆಲವು ಸಂಶೋಧಕರು ಮತ್ತು ವಿಜ್ಞಾನಿಗಳು ಈ ಸ್ಥಳಕ್ಕೆ ಹೋಗಲು ಧೈರ್ಯ ಮಾಡಿದ್ರು. ಆದರೆ ಭಯಾನಕ ಶಬ್ದ ಮತ್ತು ಕಗ್ಗತ್ತಲಿನಿಂದಾಗಿ ಅವರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಂತಿರುಗಬೇಕಾಯಿತು. ಮರಿಯಾನಾ ಕಂದಕದ ಕೆಳಗಿರುವ ಒತ್ತಡವು ತುಂಬಾ ಹೆಚ್ಚಾಗಿದೆ. ಅಂದ್ರೆ ಸಮುದ್ರದ ಒತ್ತಡಕ್ಕಿಂತ 1000 ಪಟ್ಟು ಹೆಚ್ಚಾಗಿದೆ. ಉದಾಹರಣೆಗೆ, ನಿಮ್ಮ ತಲೆ ಮೇಲೆ 1000 ಆನೆ ಕೂತ್ಕೊಂಡ್ರೆ ಹೇಗೆ ಪ್ರೆಷರ್ ಇರ್ತದೋ ಅಷ್ಟೇ ಪ್ರೆಷರ್ ನೀವು ಮರಿಯಾನಾ ಟ್ರೆಂಚ್ನ ಆಳದಲ್ಲಿ ಹೋದ್ರೆ ಅನುಭವಿಸ್ತೀರ. ವಿಪರ್ಯಾಸ ಏನಂದ್ರೆ ಮರಿಯಾನಾ ಟ್ರೆಂಚ್ನ ಕೆಳಭಾಗದಲ್ಲಿಯೂ ಪ್ಲಾಸ್ಟಿಕ್ ಬ್ಯಾಗ್ಗಳು ಪತ್ತೆಯಾಗಿವೆ. ಅಂದ್ರೆ ಮನುಷ್ಯನು ಹಾಳು ಮಾಡಕ್ಕೆ ಯಾವ ಜಾಗನೂ ಬಿಟ್ಟಿಲ್ಲ. ಇತ್ತೀಚೆಗಂದ್ರೆ 2012ರಲ್ಲಿ ಜೇಮ್ಸ್ ಕ್ಯಾಮರಾನ್ ಮರಿಯಾನಾ ಟ್ರೆಂಚ್ನ ಕೆಳಭಾಗಕ್ಕೆ ಹೋಗಿ ಬಂದಿದ್ದಾರೆ. ಜೇಮ್ಸ್ ಕ್ಯಾಮರಾನ್ ಅಂದ್ರೆ ಗೊತ್ತಲ್ವಾ? ಸುಪ್ರಸಿದ್ಧ ಅವತಾರ್ ಮತ್ತು ಟೈಟಾನಿಕ್ ಮೂವಿಯ ನಿರ್ಮಾಪಕರು ಹಾಗೂ ನಿರ್ದೇಶಕರು. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಸುಧಾರಿಸಿದ್ರೆ ಮರಿಯಾನಾ ಕಂದಕವು ಪ್ರವಾಸೋದ್ಯಮ ಸ್ಥಳವಾಗಬಹುದು ಮತ್ತು ನಾವು ಅದರ ಆಳಕ್ಕೆ ಹೋಗಿ ಬರೋ ಕಾಲನೂ ಬರ್ಬೋದು. ಆದರೆ ಮಾನವನಿಂದ ಮರಿಯಾನಾ ಟ್ರೆಂಚ್ ಹಾಳಾಗಬಾರ್ದು ಅಷ್ಟೇ. ಧನ್ಯವಾದಗಳು ಗೆಳೆಯರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.